केसीएन में आपका स्वागत है। मैं किंग हमीद। ನಮಸ್ಕಾರ ವೀಕ್ಷಕರೇ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ ಎಣ್ಣಿ. ಮದ್ದೂರಿನಲ್ಲಿ ಮುಸ್ಲಿಮರ ವಿರುದ್ಧ ನಿಂದನೆ, ಜ್ಯೋತಿ ವಿರುದ್ಧ ಐಜಿಪಿಗೆ ದೂರು. ಮೈಸೂರು ಇತ್ತೀಚೆಗೆ ಮದ್ದೂರಿನಲ್ಲಿ ಗಣಪತಿ ವಿಸರ್ಜನೆ ವೇಳೆ ನಡೆದ ಕಲ್ಲು ತೂರಾಟದ ಬಳಿಕ ಬಿಜೆಪಿ ಮತ್ತು ಸಂಘ ಪರಿವಾರದವರು ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮುಸ್ಲಿಮರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ದ ಜ್ಯೋತಿ ಎಂಬ ಮಹಿಳೆ ವಿರುದ್ಧ ಮೈಸೂರಿನಲ್ಲಿ ದೂರು ನೀಡಲಾಗಿದೆ. ಮೈಸೂರು ನಗರ 12ನೇ ವಾರ್ಡ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಮೊಹಮ್ಮದ್ ಜುನೇದ್ ಎಂಬುವರು ಗುರುವಾರ ಬೆಳಗ್ಗೆ 2 ಪ್ರತ್ಯೇಕ ದೂರುಗಳನ್ನು ನೀಡಿದ್ದು, ಮದ್ದೂರಿನಲ್ಲಿ ಸೆಪ್ಟೆಂಬರ್ 8ರಂದು ಗಣಪತಿ ವಿಸರ್ಜನಾ ಸ್ಥಳದಲ್ಲಿ ಕಲ್ಲು ತೂರಾಟ ನಡೆಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಮತ್ತು ನಂತರ ನಡೆದ ಬಿಜೆಪಿ ಮತ್ತು ಸಂಘ ಪರಿವಾರದ ಪ್ರತಿಭಟನಾ ಮೆರವಣಿಗೆಯಲ್ಲಿ ಜ್ಯೋತಿ ಎಂಬ ಮಹಿಳೆಯು ಮುಸ್ಲಿಮರ ವಿರುದ್ಧ ಅತ್ಯಂತ ತುಚ್ಛ ಪದಗಳಿಂದ ನಿಂದನೆ ಮಾಡಿ ಸಮುದಾಯಕ್ಕೆ ಅಪಮಾನ ಮಾಡಿದ್ದು ಭಯದ ವಾತಾವರಣ ಉಂಟು ಮಾಡಿದ್ದಾರೆ. ಇವರ ವಿರುದ್ಧವೂ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಅವರು ದೂರಿನಲ್ಲಿ ಕೋರಿದ್ದಾರೆ. ಸದರಿ ಪ್ರತಿಭಟನಾ ಮೆರವಣಿಗೆಯಲ್ಲಿ ಮುಸ್ಲಿಮರ ವಿರುದ್ಧ ಸಾರ್ವಜನಿಕವಾಗಿ ಅವಾಚ್ಯ ಶಬ್ದಗಳ ಬಳಕೆಯಿಂದ ಮುಸ್ಲಿಂ ಸಮುದಾಯದವರು ಭಯದ ವಾತಾವರಣದಲ್ಲಿ ಬದುಕುವಂತಾಗಿದೆ. ಇದರಿಂದ ಕಾನೂನು ಮತ್ತು ಸುವ್ಯವಸ್ಥೆಗೂ ಧಕ್ಕೆ ಉಂಟಾಗಿದೆ. ಜನರಲ್ಲಿ ಭಯ ಹಾಗೂ ಗೊಂದಲ ಸೃಷ್ಟಿಯಾಗಿದೆ. ಇಂತಹ ಕೃತ್ಯವು ಸಾರ್ವಜನಿಕ ಶಾಂತಿಗೆ ಭಂಗ ತಂದಿದ್ದು, ಮೇಲ್ಕಂಡ ಕಲ್ಲು ತೂರಾಟ ನಡೆಸಿದವರ ಮತ್ತು ಮುಸ್ಲಿಮರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ ಮಹಿಳೆ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಜುನೀದ್ ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ನಸ್ರುಲ್ಲಾ, ಮೈನಾರಿಟಿ ವಿಭಾಗದ ಜಬಿ, ಸೈಯದ್ ಫಾರೂಕ್, ಮೊಹಮ್ಮದ್ ಸಲೀಂ ಉಪಸ್ಥಿತರಿದ್ದರು. ವರದಿಗಾರರು ಕಿಂಗ್ ಹಮೀದ್. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಕೆಸಿಎನ್ ನ್ಯೂಸ್. अस्सलाम वालेकुम रहमतुल्लाहि बरकातहू। मेरा नाम मोहम्मद जुनैद, मैं एक मैसूर का एक निवासी। ನಾನು ಈಗ ಈ ವಿಡಿಯೋ ಮಾಡೋ ಪ್ರಕಾರ ನಾನು ನಿಮಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ದಿವಸ ನಮಗೆ ನಮ್ಮ ಮನಸ್ಸು ಪೂರ್ತಿ ನಮಗೆ ತೊಂದರೆ ಆಗಿದೆ. ಅದಕ್ಕೋಸ್ಕರ ನಾವೆಲ್ಲ ಮುಸ್ಲಿಂ ಬಾಂಧವರು ಸೇರಿ ಒಂದು ಕಂಪ್ಲೇಂಟ್ ಅರ್ಜಿಯನ್ನು ಕೊಟ್ಬಿಟ್ಟು ಬಂದಿದ್ದೀವಿ. ಆ ಕುಡ್ಕುರ್ ರಾಣಿಗೆ, ಅವ್ರ ಹೆಸರು ಜ್ಯೋತಿ ಅಂತೆ, ಆ ಜ್ಯೋತಿಗೆ ನಾವು ಒಂದು ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ದೀವಿ. ಆ ಕಂಪ್ಲೇಂಟ್ ಏನಂದರೆ, ಕುಡ್ಕೊಂಡು ಅಬ್ಯೂಸ್ಡ್ ವರ್ಡ್ ಯೂಸ್ ಮಾಡಿದ್ದಾರೆ ಮುಸ್ಲಿಂ ಕಮ್ಯುನಿಟಿಗೆ. ಅವಳಿಗೆ ಮಾತಾಡೋಕ್ಕೆ ಬರ್ತಾ ಇಲ್ಲ, ಮಾತಾಡೋಕ್ಕೆ ಗೊತ್ತಿಲ್ಲ. ಎಲ್ಲ ಮುಸ್ಲಿಮ್ಸ್ ಕಮ್ಯುನಿಟಿಗೆ ನಿಂತು ಅವಳು ಬೈದಿದ್ದಾಳೆ. ಅದಾದ್ಮೇಲೆ ಅವಳಿಗೆ ಬಿದ್ದಿದೆ, ಅವಳ ಕರ್ಮ ಅವ್ರಿಗೆ ಸಿಕ್ಕಿರೋದು, ಅವ್ರ ಪ್ರತಿಫಲ ಏನು. ಇದು ಪ್ರೀ ಪ್ಲ್ಯಾನು, ಪ್ರತಾಪೋ ಅದು ಹಾಪೋ ಅವನ ಹೆಸರು ಏನು ಗೊತ್ತಿಲ್ಲ. ಅವನು ಪ್ರೀ ಪ್ಲ್ಯಾನಿಂಗ್ ಇರ್ಬೋದು, ಪ್ರೀ ಪ್ಲ್ಯಾನಿಂಗ್ ಮಾಡ್ಬಿಟ್ಟು ಅವನು ಎಲ್ಲರಿಗೆ ಕಳಿಸಿ ಅವಳು ಆನ್ ದಿ ವೇ ಏನು ಹೇಳ್ಕೊಂಡು ಹೋಗಿದ್ರೆ ಎಲ್ಲ ಮುಸ್ಲಿಮ್ಸ್ ಕಮ್ಯುನಿಟಿಗೆ ಅವರು ಕೆಟ್ಟದ್ದು ಅಬ್ಯೂಸ್ ಯೂಸ್ ಮಾಡವ್ರೆ. ಅದಕ್ಕೋಸ್ಕರ ನಾವೆಲ್ಲ ಸೇರಿ ಇವತ್ತು ನಾವು IGP ಸರ್ ಹತ್ರ ಹೋಗ್ಬಿಟ್ಟು ಕಂಪ್ಲೇಂಟ್ ರಿಜಿಸ್ಟರ್ ಫೈಲ್ ಮಾಡಿ ಇಲ್ಲಿ ನಿಮ್ಮ ಹತ್ರ ಬಂದಿದ್ದೀನಿ. ಮತ್ತು ಇನ್ನೊಂದು ಏನಂದರೆ, ಯಾರಾದರೂ ತಪ್ಪು ಮಾಡಿರಲಿ, ನಮ್ಮ ಗಣೇಶ ವಿಗ್ರಹದ ಮೇಲೆ ಯಾರು ಕಲ್ಲು ತೂರಾಟ ಮಾಡೋರೆ ಅವ್ರಿಗೆ ಕಠಿಣ ಕ್ರಮವನ್ನು ತಗೋತಾವ್ರೆ ಪೊಲೀಸರು. ಅವ್ರಿಗೆ ತಗೊಳ್ಳಿ, ಅವ್ರಿಗೆ ಏನು ಕ್ರಮವನ್ನು ತಗೋಬೇಕು ನಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ ನಮಗೆ ನಂಬಿಕೆ ಇದೆ. ನಮ್ಮ ಎಕ್ಸ್ ಪೊಲಿಟಿಷಿಯನ್ MP ಅವ್ರು ಏನಿದ್ದಾರೆ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಹೆಂಗ್ ಮಾತಾಡಬೇಕು ಏನು ಕೆಲಸ ಮಾಡ್ಬೇಕಂತ ಬಿಟ್ಬಿಟ್ಟು ಬರೀ ನಮ್ಮ ಮೈಸೂರಲ್ಲಿ ಶಾಂತಿ ಇದೆ. ಈಗ ಆ ಶಾಂತಿ ಹಾಳು ಮಾಡೋಕ್ಕೆ ಅವ್ರು ಬಂದು ಬರೀ ಒಂದೇ ಕೆಲಸ ಮಾಡ್ತಾ ಇರೋದು, ಹಿಂದೂ ಮುಸ್ಲಿಮ್ಸ್ ಅಂತ ತಗೊಬಂದು ಮಡಿಕ್ತಾವ್ರೆ. ನಾವು ಎಲ್ಲರೂ ಇಲ್ಲಿ ಸೇರಿ ಹಿಂದೂ ಮುಸ್ಲಿಂ ಒಂದು ಬಾಂಧವ್ಯತೆ ನಡೀತಾ ಇದೆ. ಏನು ಗಣೇಶ ಹಬ್ಬಕ್ಕೆ ನಾವೆಲ್ಲ ಸೇರಿ, ಅವ್ರ ಮೀಲಾದ್ಗೆ ಅವರೆಲ್ಲ ಸೇರಿ ನಮ್ಮ ಜೊತೆ ನಾವು, ನನಗೆ ತಲೆಯಲ್ಲಿ ಎಷ್ಟು ಕೂದಲು ಇದ್ದಾರೆ ಅಷ್ಟೊಂದು ಹಿಂದೂ ಬ್ರದರ್ಸ್ ಇದ್ದಾರೆ, ಫ್ರೆಂಡ್ಸ್ ಇದ್ದಾರೆ. ಈ ನಮ್ಮ ಖಾಲಿ ಡಬ್ಬ ಹಾಪು ಪ್ರತಾಪು, ಅದು ಹಾಪು ಏನು ಹೆಸರು ಗೊತ್ತಿಲ್ಲ ನನಗೆ. ಆ ಹಾಪ್ ಏನು ಮಾಡ್ತಾರೆ, ಬರೀ ಸೌಂಡ್ ಮಾಡ್ತಾರೆ. ಸೌಂಡ್ ಮಾಡಿ ನಮ್ಮದ್ರಲ್ಲಿ ತಂದು ಮಡಿಕ್ತಾವ್ರೆ. ಅವ್ರು ಇವಳು ಕುಡ್ಕುರ್ ರಾಣಿ ಜ್ಯೋತಿ, ಅವಳಿಗೆ ಮಾತಾಡೋಕ್ಕೆ ಸರಿಯಾಗಿ ಬರ್ತಾ ಇಲ್ಲ. ಅವ್ರು ಬಂದು ಮುಸ್ಲಿಂ ಎಲ್ಲ ಸಮಾಜಕ್ಕೆ ಬೈದಾಳೆ, ಎಲ್ಲ ಮುಸ್ಲಿಂ ಸಮಾಜಕ್ಕೆ ಬೈದಿದ್ದಾಳೆ. ನಮಗೆಲ್ಲ ಅದು ನೋವಾಗಿದೆ. ಅದಕ್ಕೋಸ್ಕರ ನಾವು ಕಂಪ್ಲೇಂಟ್ ಕೊಟ್ಟು ಈಗ ನಿಮ್ಮ ಹತ್ರ ಬಂದು ಕಂಪ್ಲೇಂಟ್ ಫೈಲ್ ಮಾಡಿದ್ದೀವಿ. ಅದಕ್ಕೋಸ್ಕರ ನಾವೆಲ್ಲ ಸೇರಿದ್ದೀವಿ. ಇದರಲ್ಲಿ 2 ಕಂಪ್ಲೇಂಟ್ ಇದೆ. ಒಂದು ಕಂಪ್ಲೇಂಟ್ ಗಣೇಶ ವಿಗ್ರಹದ ಮೇಲೆ ಕಲ್ಲು ಯಾರು ಹೊಡೆದಿದ್ದಾರೆ ಅವ್ರ ಮೇಲೆ, ಮತ್ತೆ ಇನ್ನೊಂದು
ನಮ್ಮ ಸಮಾಜಕ್ಕೆ ಬೈದಿದ್ದಾರೆ. ನಮ್ಮ ಸಮಾಜ ಅಲ್ಲ, ಯಾವುದಾದ್ರೂ ಕಮ್ಯುನಿಟಿ, ಯಾವುದಾದ್ರೂ ರಿಲಿಜನ್ಗೆ ಬೈದಿದ್ರೆ ನಾವೆಲ್ಲ ನಿಂತು ಅವ್ರಿಗೆ ಸಂವಿಧಾನ ಬಿಟ್ಟು ಮಾತಾಡಿದ್ರೆ ಅವ್ರಿಗೆಲ್ಲ ನಾವು ಅವ್ರ ಅಗೇನ್ಸ್ಟ್ ಯಾರಾದ್ರೂ ಇರ್ಲಿ ನಾವು ಇದಕ್ಕೆ ಅವ್ರಿಗೆ ಶಿಕ್ಷೆ ಆಗ ಗಂಟ ನಾವು ಸುಮ್ಮನೆ ಇರಲ್ಲ. ಶಿಕ್ಷೆ ಆಗ್ಲೇಬೇಕು. ಆ ಕುಡ್ಕರ್ ರಾಣಿಗೆ ಕುಡ್ದಿ ಏನ್ ಮಾತಾಡ್ತಾವಳೆ ನಮ್ಗಂತೂ ಗೊತ್ತಾಗ್ತಾ ಇಲ್ಲ. ಕುಡ್ದಿದ್ದಾದ್ರೆ ಅದ್ ನಮ್ಮ ಹತ್ರ ಪ್ರೂಫ್ ಇದೆ, ಅವ್ರು ಕುಡ್ದಿರೋದು. ಆ ವಿಡಿಯೋ ವೈರಲ್ ಆಗಿದೆ ನೋಡು. ಈಗ ಬರೋ ಫ್ಯೂಚರ್ ಮಕ್ಳಿಗೆಲ್ಲ ಅವ್ರದ್ದೆಲ್ಲ ವೈರಲ್ ಆಗ್ತಿರೋದು ವಿಡಿಯೋ ನೋಡಿ ಅವ್ರಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅವ್ರದ್ದು ವಿಡಿಯೋನು ಬ್ಯಾನ್ ಮಾಡ್ಬೇಕು. ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಏನು ವಿಡಿಯೋ ಬರಬಾರ್ದು. ಮತ್ತೆ ಅವಳಿಗೆ ಅಕೌಂಟ್ ಬ್ಯಾನ್ ಮಾಡ್ಬಿಟ್ಟು ಅವಳಿಗೆ ಶಿಕ್ಷೆ ಆಗ್ಬೇಕು. ಈ ರೋಡಲ್ಲಿ ಏನ್ ಮಜೀದ್ ಆಜಮ್ ಏನ್ ಮಜೀದ್ ಇದೆ, ಈ ರೋಡ್ ಇಂದ ಗಣೇಶ ವಿಗ್ರಹನ ತಗೊಂಡು ಹೋಗ್ತಾರೆ. ಇಲ್ಲಿ ಜಾತಿ ಭೇದ ಏನಿಲ್ಲ. ನಾವೆಲ್ಲ ನಿಂತು ಆ ಗಣೇಶ ಗಣೇಶ ದೇವ್ರು ತಗೊಂಡು ಹೋಗುವಾಗ ನಾವೆಲ್ಲ ಇಲ್ಲಿ ನಿಂತು ಅವ್ರಿಗೆ ಏನ್ ಪ್ರೊಸೆಷನ್ ಅಲ್ಲಿ ಏನ್ ಸಪೋರ್ಟ್ ಮಾಡ್ಬೇಕು ಮಾಡ್ಕೊಡ್ತೀನಿ. ಇಲ್ಲಿ ಜಾತಿ ಯಾವುದೂ ಇಲ್ಲ, ಎರಡೇ ಜಾತಿ ಇರೋದು, ಒಂದು ಗಂಡು ಒಂದು ಹೆಣ್ಣು. ಇದು ಬಿಟ್ಟು ಬೇರೆಯವರು ಯಾರಾದ್ರೂ ಮೂರನೇ ಜಾತಿ ಇದೆ ಅಂದ್ರೆ ಅದು ಬಿಜೆಪಿ ಅವ್ರು ತಗೊಬಂದು ಮಡಗ್ತಾ ಇರೋದು. ಬೇರೆ ಜಾತಿನೇ ಇಲ್ಲ. ನಾವೆಲ್ಲಿ ಎಲ್ಲ ಇಲ್ಲಿ ಸೇರಿ ಒಂದು ಗಣೇಶ ವಿಗ್ರಹ ತಗೊಂಡು ಹೋಗ್ಲಿ, ಈ ರೋಡಲ್ಲಿ ನಾವು ನಿಂತಿರ್ತೀವಿ. ಮೀಲಾತ್ ಮಾಡ್ಲಿ, ಅವ್ರು ನಮ್ ಜೊತೆ ನಿಂತಿರ್ತಾರೆ. ನಾವೆಲ್ಲ ಇಲ್ಲಿ ಒಂದ್ ಬಾಂಧವ್ಯ ಮುಗಿಸ್ಕೊಂಡು ಇರ್ತೀವಿ. ಇಲ್ಲಿ ಏನಿದ್ರು ಬಿಜೆಪಿದವ್ರು ತಗೊಬಂದ್ ಮಡಿಕ್ತಾವ್ರೆ. ನಮ್ಮ ಹಿಂದೂ ಬಾಂಧವರಿಗೆ ನಾವು ಹೇಳ್ತಾ ಇದ್ದೀವಿ, ನಮ್ ಜೊತೆ ಹೆಂಗಿದ್ದಾರೆ ಹಂಗೆ ಇರ್ಲಿ. ನಾವು ಅವ್ರ ಜೊತೆ ಸಹಕಾರ ನೀಡ್ಕೊಂಡು ನಮ್ಗೆ ಫ್ಯೂಚರ್ ಅಲ್ಲಿ ಏನ್ ಕೆಲಸ ಬೇಕು ನಾವು ಮಾಡೋದ. ಇವ್ರಿಗೆಲ್ಲ ಈ ಇಡೀ ಕೇಡಿಗಳು ಯಾರಿದ್ದಾರೆ, ಪ್ರತಾಪ್ ಸಿಂಹ ಅಂತೆ, ಎಂತ ಸಿಂಹ ಗೊತ್ತಿಲ್ಲ. ಅವ್ರು ಬಂದಿ ನಮ್ಗೆ ಬರೀ ನಾವು ಸೈಲೆಂಟ್ ಆಗಿ ನಿಂತಿದೀವಿ, ಸೈಲೆಂಟ್ ಆಗಿ ನಮ್ ಕೆಲಸ ಮಾಡ್ತಾ ಇದೀವಿ. ಬಂದು ನಮ್ಮ ಆತ್ಮಕ್ಕೇನೆ ಅವರು ಶಾಂತಿ ಇಲ್ಲ. ಆ ತರ ಬಂದ್ ಮೈಸೂರಿಗೆ ಬಂದ್ರೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ. 10 ವರ್ಷ ಆಯ್ತು ಅವ್ರ ಸಂಸದಲ್ಲಿ ಬಂದು, ಒಂದ್ ಸತಿನಿ ರಾಷ್ಟ್ರದಲ್ಲಿ ಅವ್ರಿಗೆ ನಾನು ನೋಡಿಲ್ಲ. ನಾವೇನು ಯಾರು ನೋಡಿಲ್ಲ. ಈ ರೋಡಲ್ಲಿ ಗಣೇಶ ವಿಗ್ರಹ ತಗೊಂಡು ಹೋಗುವಾಗ ನಾವು ಇಲ್ಲಿ ನಿಂತು ಅವ್ರಿಗೆ ಏನ್ ಸಪೋರ್ಟ್ ಬೇಕು, ಏನ್ ಸಹಕಾರ ಬೇಕು ನಾವೆಲ್ಲ ಮಾಡಿದೀವಿ. ನಮ್ಮ ಹತ್ರ ಪ್ರೂಫ್ ಇದೆ. ಇವ್ರು ಬಂದು ನಿಂತ್ಕೊಳ್ಳೋದು ಇಲ್ಲ, ಬರೀ ಇದೇ ಮಾತು ಇವ್ರದ್ದು.